ಹಾಯ್ ಹಲೋ ನಮಸ್ಕಾರ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಸ್ನೇಹಿತರೆ ವೀಕ್ಷಕರನ್ನು ಜಾಮೂನ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ಕೂಡ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪುಡಿಯಲ್ಲಿ ಮಾಡುವಂಥ ಜಾಮೂನ್. ನೋಡಿ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಸಾಫ್ಟಾಗಿ ಆಗಿರುವಂಥ ಜಾಮೂನು, ಎಷ್ಟು ಪರ್ಫೆಕ್ಟಾಗಿ ಹೊರಗಡೆ ತರುವಂಥ ಜಾಮೂನ್ ರೀತಿಯೇ ಇದು ಕೂಡ ಬಂದಿರುವಂಥದ್ದು. ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಕೊಂಡ್ರೆ ನಿಮಗೂ ಕೂಡ ಈ ಹಾಲಿನ ಪುಡಿ ಮನೇಲಿದ್ದರೆ ಖಂಡಿತವಾಗಿ ಈ ಥರ ಜಾಮೂನ್ ಮಾಡಿಕೊಂಡು ನೀವು ಕೂಡ ತಿನ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿರುವಂಥದ್ದು ಜಾಮೂನು. ಇಷ್ಟು ಪರ್ಫೆಕ್ಟಾಗಿ ಜಾಮೂನ್ ಮಾಡ್ಕೋಬೇಕಂದ್ರೆ ನೀವು ಕೂಡ ಪರ್ಫೆಕ್ಟಾಗಿ ವಿಡಿಯೋ ಪೂರ್ತಿಯಾಗಿ ನೋಡ್ಕೋಬೇಕು, ಅವುಗಳು ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ ಹಾಲಿನ ಪುಡಿ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿದ್ದರೆ ಈ ಥರ ಹಾಲಿನ ಪೌಡ್ರ್ ತೊಗೋಬೋದು, ಇಲ್ಲಾಂದರೆ ಮಾರ್ಕೆಟ್ನಲ್ಲಿ ಹಾಲಿನ ಪುಡಿ ಕೂಡ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ಇವಾಗ ಇದು ಅರ್ಧ ಪ್ಯಾಕೆಟಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ನಾನು. ಇವಾಗ ಫಸ್ಟು ಏನು ಮಾಡಬೇಕಂದ್ರೆ ಒಂದು ದಪ್ಪ ತಳ ಇರುವಂಥ ಕಡೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫಸ್ಟು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹಾಲನ್ನು ಹಾಕ್ತೀನಿ. ನಾನಿವಾಗ 1 ಲೋಟದಷ್ಟು ಹಾಲನ್ನು ಹಾಕಿದ್ದೀನಿ. ಹಾಲು ಹಾಕಿದ ತಕ್ಷಣ ಏನು ಮಾಡಬೇಕಂದ್ರೆ ನಾವಿವಾಗ ಸ್ಟವ್ ಅಂಟಿಸ್ಕೊಂಡು ಹಾಲು ಹಾಕಿದಾದ್ಮೇಲೆ ಇದಕ್ಕೆ ಇವಾಗ ಮಿಲ್ಕ್ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ. ಮಿಲ್ಕ್ ಪೌಡ್ರ್ ಸೇರಿಸ್ಕೊಂಡು ಬೇಗನೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ಹಾಲಿನ ಪುಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಕೂಡ. ಯಾಕಂದರೆ ಹೈ ಫ್ಲೇಮ್ ಇಟ್ಬಿಟ್ವಿ ಅಂದರೆ ಬೇಗನೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ, ಅದು ಪೂರ್ತಿಯಾಗಿ ಹೊತ್ತಿರೋ ಅಂಥ ವಾಸನೆ ಬರುತ್ತೆ. ಇವಾಗ ನೋಡಿ ಹೊರಗಡೆ ಹೋಗಿ ಖವಾ ತಂದು ನಮಗೆ ಜಾಮೂನ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ನಾನು ಜಾಮೂನ್ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಮನೇಲಿ ಈ ಥರ ಹಾಲಿನ ಪುಡಿ ಇದ್ದರೆ ಖಂಡಿತವಾಗಿ ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಖವಾ ರೆಡಿ ಆಗುತ್ತೆ ಅಂತ. ನೋಡಿ ಈಸಿ ಸೆಕೆಂಡ್ ಒಳಗಡೆ ನಮಗೆ ಖವಾ ರೆಡಿ ಮಾಡ್ಕೋಬೋದು. ಇವಾಗ ಇನ್ನೊಂದು ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಹಾಲು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಈ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅದರಲ್ಲಿರುವಂಥ ಹಾಲಿನ ಪುಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕೂಡ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಪೂರ್ತಿಯಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಹಾಗೆ ಮತ್ತು ತಳ ಪೂರ್ತಿಯಾಗಿ ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ಆವಾಗ ನಮ್ಮ ಖವಾ ರೆಡಿಯಾಗಿದೆ ಅಂತ ತಿಳ್ಕೊಬೇಕು. ಆವಾಗ ನಾವು ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಖವಾ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಈ ಥರ ಖವಾ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ, ಇದಕ್ಕೆ ನೀವು ಸಕ್ಕರೆ ಪುಡಿ ಹಾಕಿ ಮಿಠಾಯಿ ಕೂಡ ಮಾಡ್ಕೋಬೋದು. ತುಂಬಾ ಸರಳವಾಗಿ ಮಿಠಾಯಿ ಕೂಡ ರೆಡಿ ಆಗುತ್ತೆ, ಪೇಡಾಗಳು ಕೂಡ. ಹಾಗೆ ನೋಡಿ ಇವಾಗ ಖವಾ ಪೂರ್ತಿಯಾಗಿ ತಳ ಎಲ್ಲ ಬಿಟ್ಕೊಳ್ತಾ ಬಂತು. ಇದು ರೆಡಿ ಆದಮೇಲೆ ನಾನೊಂದು ನೋಡ್ತಾ ಇರ್ಬೋದು ಬೇರೆ ಬೌಲಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಬಿಸಿ ಇರುವಾಗ ತಣ್ಣಗೆ ಮಾಡ್ಕೊಂಡು ತೊಗೊಂಡು ಇದಕ್ಕೆ ನಾನು ಇವಾಗ 1 ಬಟ್ಲಷ್ಟು ಮೈದಾ ಹಿಟ್ಟು ಹಾಗೆ ಬೇಕಿಂಗ್ ಪೌಡರ್ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಜಾಮೂನು ಹೊರಗಡೆ ಥರ ಟೇಸ್ಟಿಯಾಗಿ ಬರಬೇಕಂದ್ರೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ. ಅದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ ಬಿಟ್ಬಿಡ್ಬೋದು. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಖವಾ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ಪೂರ್ತಿ ಪ್ರೊಸೆಸಿಂಗ್ ಮಾಡ್ಕೊಳ್ಳಿ. ಇವಾಗ ನನಗೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಕಡಿಮೆ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ಜಾಮೂನ್ ಹಿಟ್ಟು ಯಾವ ರೀತಿ ಕಲಿಸ್ಬೇಕಂದ್ರೆ ಸ್ನೇಹಿತರೆ ತುಂಬಾ ಸಾಫ್ಟಾಗಿ ಸ್ವಲ್ಪ ಮೆದುವಾಗಿ ಕಲಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು, ತುಂಬಾ ಹಾಡಾಗಿರಬಾರ್ದು. ಎಷ್ಟು ಮೆತ್ತಗಿರುತ್ತಲ್ವ ಅಷ್ಟು ಜಾಮೂನ್ ಸಾಫ್ಟಾಗಿ ಬರುತ್ತೆ. ಹಾಗೆ ಸ್ಪಂಜಿ ಥರ ಒಳಗಡೆ ತನಕ ಜ್ಯೂಸ್ ಎಲ್ಲ ಕೂಡ ಎಳ್ಕೊಳುತ್ತೆ ಸ್ನೇಹಿತರೆ. ಇವಾಗ ಅದು ಹಿಟ್ಟು ಕಲಸಿ ಸೈಡಿಗಿಡಿ. ಆಮೇಲೆ ಈ ಕಡೆ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಈ ಥರ ನಾನು ನೋಡಿ ಬೌಲ್ ಬಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು 1 ಲೋಟ ಅಂದರೆ ಲೋಟದಲ್ಲಿ ಹೇಳ್ತಾ ಇದ್ದರೆ 2 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಸಕ್ಕರೆ ಎಷ್ಟಪ್ಪ ತೊಗೊಂಡಿದ್ದೀನಿ ಅಂದರೆ 150 ಗ್ರಾಮಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಪ್ರಮಾಣದಲ್ಲಿ ಸಕ್ಕರೆ ಕಡಿಮೆ ಜಾಸ್ತಿ ಹಾಕ್ಬೋದು. ಮತ್ತು ಇದನ್ನು ನಮ್ಮ ಸಕ್ಕರೆ ಪಾಕ ಪೂರ್ತಿಯಾಗಿ ಗಟ್ಟಿಯಾಗಿ 1 ಎಳೆ ಪಾಕ 2 ಎಳೆ ಪಾಕ ಏನಿಲ್ಲ ಸ್ನೇಹಿತರೆ. ಸಿಂಪಲ್ಲಾಗಿ ನಮಗೆ ಸಕ್ಕರೆ ಪೂರ್ತಿಯಾಗಿ ಕರಗಿ ಒಂದು 5ರಿಂದ 6 ನಿಮಿಷದವರೆಗೂ ಕುದಿಸ್ಕೊಂಡ್ವಿ ಅಂದರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಟೇಸ್ಟಿಗಾಗಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಳಿ. ಇವಾಗ ಇದು ಸಕ್ಕರೆ ಪುಡಿ ಚೆನ್ನಾಗಿ ಕುದಿಬೇಕು. ಈ ಥರ ಎಲ್ಲ ಸಕ್ಕರೆ ಎಲ್ಲ ಕರಗಿ ಒಂಥರ ನಮಗೆ ಪಾಕ ರೆಡಿ ಮಾಡ್ಕೋಬೇಕು. ಇವಾಗ ಇದು ಪಾಕ ರೆಡಿ ಆಗುತ್ತಾ ಹೋಗುತ್ತೆ. ಆಮೇಲೆ ನಾವು ಆ ಕಡೆ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೀವಲ್ಲ ಜಾಮೂನ್ ಹಿಟ್ಟು, ಅದನ್ನು ನಾವೀಗ ಉಳ್ಳೆ ರೆಡಿ ಮಾಡ್ಕೋಬೇಕು. ನಿಮಗೆ ಜಾಮೂನ್ ಸೈಜು ಎಷ್ಟು ಬೇಕು ಅದು ನಿಮ್ಗೆ ಇಷ್ಟದ ಪ್ರಕಾರ ನೀವು ಜಾಮೂನ್ ಮಾಡ್ಕೋಬೋದು. ಸಣ್ಣ ಉಳ್ಳೆ ದೊಡ್ಡ ಉಳ್ಳೆ ನಿಮ್ಗೆ ಎಷ್ಟೆಷ್ಟು ಜಾಮೂನ್ ತಿನ್ಬೇಕು ಅನಿಸುತ್ತಲ್ವ ಅಷ್ಟು ಉಳ್ಳೆಗಳು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕ ಉಳ್ಳೆಗಳು ರೆಡಿ ಮಾಡ್ತಾ ಇದ್ದೀನಿ. ಇಷ್ಟೆಷ್ಟೇ ಉಳ್ಳೆಗಳೆಲ್ಲ ಕೂಡ ರೆಡಿ ಮಾಡ್ಕೊಂಡು ತೊಗೊಳ್ತೀನಿ. ಎಷ್ಟು ಸಾಫ್ಟಾಗಿ ನಾದಿರ್ತೀವಲ್ವ ಅಷ್ಟು ಚೆನ್ನಾಗಿ ಜಾಮೂನ್ ರೆಡಿ ಮಾಡ್ಕೋಬೋದು.
ಇವಾಗ ಎಲ್ಲ ಕೂಡ ಒಳ್ಳೆ ರೆಡಿ ಮಾಡಿದಾಯಿತು. ಈ ಕಡೆ ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಯಾವಾಗಲೂ ಕೂಡ ಹೈ ಫ್ಲೇಮಲ್ಲಿ ಇಡಬಾರ್ದು. ಸಣ್ಣ ಉರಿಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಇದು ಎಣ್ಣೆ ಕರಿಯುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ ಕರಿದೀವಿ ಅಂದರೆ ಮೇಲೆ ಮಾತ್ರ ಕರೆದಿರುತ್ತೆ, ಒಳಗಡೆ ತನಕ ಜಾಮೂನ್ ಕರಿಯೋದಿಲ್ಲ. ಅದಕ್ಕೋಸ್ಕರ ನೀವು ಎಷ್ಟು ಸಣ್ಣ ಫ್ಲೇಮಲ್ಲಿ ಜಾಮೂನ್ ಕರಿಬೇಕಂತ ಅಂದ್ಕೊಂಡಿರ್ತೀವಲ್ಲ ಅದು ಪರ್ಫೆಕ್ಟಾಗಿ ಜಾಮೂನ್ ರೆಡಿ ಆಗುತ್ತೆ. ನೀವು ಹೈ ಫ್ಲೇಮಲ್ಲಿ ಕರೆದು ಹೈ ಫ್ಲೇಮಲ್ಲಿ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಹೋದರೆ ಜಾಮೂನ್ ನಮಗೆ ಪರ್ಫೆಕ್ಟಾಗಿ ಬರಲ್ಲ. ಇದು ಕೂಡ ಖಂಡಿತವಾಗಿ ನೀವು ಕೂಡ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಯಾಕಂದರೆ ಇಷ್ಟು ಜಾಮೂನ್ ಮಾಡುವಂಥ ಪ್ರೊಸೆಸಿಂಗು ಪರ್ಫೆಕ್ಟಾಗಿ ಮಾಡುವಾಗ ಇವೆಲ್ಲ ಕೂಡ ನಮಗೆ ಐಡಿಯಾ ಇರಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಇವಾಗ ನೋಡಿ ಜಾಮೂನ್ ಸಣ್ಣ ಫ್ಲೇಮಲ್ಲಿ ನಾನು ಇವಾಗ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಜಾಮೂನು ಬ್ಲ್ಯಾಕ್ ಥರ ನಿಮಗೆ ನೋಡಿ ಬ್ಲ್ಯಾಕ್ ಜಾಮೂನ್ ಕೂಡ ರೆಡಿ ಮಾಡ್ಕೋಬೋದು. ನಿಮಗೆ ಇಲ್ಲಪ್ಪ ಅನ್ನೋರು ಹೊರಗಡೆ ರೀತಿ ನಮಗೆ ಕಲರ್ ಬೇಕಂದರೆ ಯಾವ ರೀತಿ ನಿಮಗೆ ಜಾಮೂನ್ ಕಲರ್ ಬೇಕೋ ಆ ರೀತಿ ನೀವು ಜಾಮೂನ್ ಡೀಪ್ ಫ್ರೈ ಮಾಡ್ಕೊಂಡ್ಬಿಡಿ. ಪೂರ್ತಿಯಾಗಿ ಜಾಮೂನ್ ಈ ಥರ ಕರಿಯೋವರೆಗೂ ಕೂಡ ನಾನು ಸಣ್ಣ ಉರಿಯಲ್ಲಿ ಜಾಮೂನ್ ಡೀಪ್ ಫ್ರೈ ಮಾಡಿದ್ದೀನಿ. ಇವಾಗ ನೋಡಿ ಈ ಥರ ಕಲರ್ ಬಂದಮೇಲೆ ನಾನು ಜಾಮೂನ್ ಏನು ಮಾಡ್ತೀನಿ ಅಂದರೆ ಎಣ್ಣೆಯಿಂದ ತೆಗಿತೀನಿ. ಜಾಮೂನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರೋಂಥದ್ದು. ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ಒಳಗಡೆ ಕೂಡ ಸ್ಪಂಜಿ ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಮೆಥಡ್ ಮಾಡ್ಕೋಬೇಕಾಗತ್ತೆ. ನಾವು ಫಾಸ್ಟಾಗಿ ಎಣ್ಣೆಯಲ್ಲಿ ಕರೆದಿವಿ ಅಂದರೆ ಜಾಮೂನ್ ಉಬ್ಬೋದಿಲ್ಲ, ಹಾಗೆ ಒಳಗಡೆ ತನಕ ಡೀಪ್ ಫ್ರೈ ಆಗೋಲ್ಲ. ಮತ್ತು ಇದೇ ರೀತಿ ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆ ಬಿಸಿ ಇದ್ದರೆ ಮತ್ತೆ ಸಣ್ಣ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕೂಡ. ಇವಾಗ ಜಾಮೂನ್ ಎಲ್ಲ ಕೂಡ ಕರೆದಿದ್ದೀನಿ. ಇವಾಗ ಪಾಕ ಕೂಡ ಫಸ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ವ ಪಾಕ. ಈ ಪಾಕ ರೆಡಿಯಾಗಿರುವಂಥ ಪಾಕದಲ್ಲಿ ನಾನು ಇವಾಗ ಪಾಕ ಕೂಡ ಉಗುರು ಬೆಚ್ಚಗಿರಬೇಕು, ಜಾಸ್ತಿ ಬಿಸಿ ಇಲ್ಲ, ನಾರ್ಮಲಿ ಉಗುರು ಬೆಚ್ಚಗಿರುವಂಥ ಪಾಕ ತಗೊಳ್ಳಿ. ಈ ಥರ ಉಗುರು ಬೆಚ್ಚಗಿರುವಂಥ ಪಾಕದಲ್ಲಿ ಎಣ್ಣೆಯಲ್ಲಿ ತೆಗೆದ ತಕ್ಷಣ ನಾವು ಈ ಜಾಮೂನೆಲ್ಲ ಇದರಲ್ಲಿ ಹಾಕಬೇಕು. ಯಾಕಪ್ಪ ಉಗುರು ಬೆಚ್ಚಗಿರ್ಬೇಕಂದ್ರೆ ನಾವು ಉಗುರು ಬೆಚ್ಚಗೆ ಪಾಕದಲ್ಲಿ ಹಾಕಿದರೆ ಜಾಮೂನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸ್ನೇಹಿತರೆ. ಎರಡೂ ಕೂಡ ಬಿಸಿ ಇದ್ದರೆ ನಡೆಯಲ್ಲ. ಒಂದು ಉಗುರು ಬೆಚ್ಚಗಿರಬೇಕು, ಒಂದು ಎಣ್ಣೆಯಲ್ಲಿ ತೆಗೆದ ತಕ್ಷಣ ನೀವು ಹಾಕ್ಬೋದು. ಹಾಗಾಗಿ ಈ ಥರ ನಿಮಗೆ ಮೆಥಡ್ ಕರೆಕ್ಟಾಗಿ ನೀವು ಕೂಡ ಫಾಲೋ ಮಾಡಿ. ಇವಾಗ ಜಾಮೂನ್ ಹಾಕಿದ್ದೀವಲ್ವ, 1 ಗಂಟೆ 2 ಗಂಟೆಗಳ ಕಾಲ ಬಿಟ್ವಿ ಅಂದರೆ ಎಲ್ಲ ಪಾಕ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಲ್ಲ ಪಾಕ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಸಾಫ್ಟಾಗಿ ಜಾಮೂನ್ ರೆಡಿ ಆಗುತ್ತೆ. ಹಾಗಿದ್ರೆ ಹಾಲಿನ ಪುಡಿಯಲ್ಲಿ ಈ ಥರವಾಗಿ ಜಾಮೂನ್ ಮಾಡ್ಕೊಂಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ತಿನ್ನೋವಾಗ ಟೇಸ್ಟ್ ಮಾತ್ರ ತುಂಬಾ ಅಮೇಝಿಂಗ್ ಇರುತ್ತೆ ಸ್ನೇಹಿತರೆ. ಹೊರಗಡೆ ತಂದಿರುವಂಥ ಜಾಮೂನ್ ರೀತಿಯೇ ಇರುತ್ತೆ. ಹಾಗಾಗಿ ನಾನಿವತ್ತು ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪುಡಿಯಲ್ಲಿ ಜಾಮೂನ್ ಮಾಡಿದ್ದೀನಿ. ಇವಾಗ ನೋಡಿ ಬೇರೆ ಬೌಲಲ್ಲಿ ತಂದಿದ್ದೀನಿ ಸರ್ವ್ ಮಾಡ್ಕೊಂಡು. ಒಳಗಡೆ ಕಲರ್ ಹಾಕಿರ್ತೀವಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು. ಈ ಥರ ನಮಗೆ ಜಾಮೂನ್ ರೆಡಿಯಾಗಿರುವಂಥದ್ದು. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಜಾಮೂನ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್.